ಅಂಥದ್ರಲ್ಲಿ ಸಂಡೇ ಆಗಿ ಇವತ್ತು ಮಂಡ್ಯ ಮಿಲಿಟ್ರಿ ಹೋಟ್ಲಿಗೆ ಹೋಗ್ತಾ ಇದ್ದೀನಲ್ಲ, ಅದೇ ಒಂಥರ ಮೋಟಿವೇಶನ್. ಮಟನ್ ಚಾಪೀಸ್, ಬೋಟಿ ಯು ಬ್ಯೂಟಿ. ಈ ವ್ಲಾಗು ಒಂದು ಫುಡ್ ಬ್ಲಾಗು. ಸೊ ಫುಡ್ ಬ್ಲಾಗ್ ಮಾಡಿ ತುಂಬ ದಿನನೇ ಆಗೋಗಿತ್ತು. ಬರೀ ಲೈಫ್ ಸ್ಟೈಲ್ ವ್ಲಾಗ್ಸ್, ಸೈಕ್ಲಿಂಗ್, ಬೈಕಿಂಗ್ ಆ ವ್ಲಾಗ್ಗಳೇ ಜಾಸ್ತಿ ಆಗೋಗಿತ್ತು. ಸೊ ಇವಾಗ ಒಂದು ಫುಡ್ ಬ್ಲಾಗ್ ಮಾಡೋಣ ಅಂತ. ಈ ಫುಡ್ ಬ್ಲಾಗ್ ಒಂಥರ ಸ್ಪೆಷಲ್ ಫುಡ್ ಬ್ಲಾಗ್ ನನಗೆ. ಯಾಕಂದರೆ ಈ ಹೋಟೆಲ್ನ ನಾನು 10-15 ಇಯರ್ಸಿಂದ ಹೋಗ್ತಾ ಇದ್ದೀನಿ ಯಲಹಂಕ ಅಲ್ಲಿ. ಮನೇಲಿ ಏನಾದರೂ ಅಕಸ್ಮಾತ್ ನಾನ್ ವೆಜ್ ಮಾಡಿಲ್ಲ ಅಂದರೆ, ಒಂದು ನಾನ್ ವೆಜ್ ತಿನ್ನಬೇಕು ಅಂತ ಅನ್ಸಿದ್ರೆ ಈ ಹೋಟೆಲ್ಗೆ ಹೋಗೋದು. ನನಗೊಂಥರ ಕಂಫರ್ಟ್ ಪ್ಲೇಸ್ ಇದ್ದಂಗೆ, ಒಂಥರ ಮನೆ ಊಟ ಥರ ಅನ್ಸುತ್ತೆ. ಸೊ ಈ ಹೋಟ್ಲ್ ಹೆಸರು ಮಂಡ್ಯ ಮಿಲಿಟ್ರಿ ಹೋಟೆಲ್ ಅಂತ. ಹೆಸರಲ್ಲಿ ಒಂಥರ ಮಾಸ್ ಫೀಲಿಂಗ್ ಇದೆ ಅಲ್ಲ. ಆದರೆ ಒನ್ ಟ್ವಿಸ್ಟ್ ಏನಪ್ಪ ಅಂದರೆ, ನಾನು ಹೋಗ್ತಾ ಇರೋದು ಯಲಹಂಕ ಬ್ರಾಂಚ್ ಅಲ್ಲ, ಇವ್ರದ್ದು ಹೊಸ ಬ್ರಾಂಚ್ ಒಂದು ಓಪನ್ ಮಾಡಿದ್ದಾರೆ. ಎಲ್ಲಿ ಅಂದರೆ ದಾಸರಹಳ್ಳಿ ಕಡೆ ಅನ್ಸುತ್ತೆ. ಸೊ ಲೊಕೇಶನ್ ಏನೋ ಕಳಿಸ್ಬಿಟ್ಟಿದ್ದಾರೆ. ಲೊಕೇಶನ್ ಹಾಕೊಂಡು ಹೋಗ್ತಾ ಇದ್ದೀನಿ, ಎಲ್ಲಿದೆ ಅಂತ ನಾನು ನೋಡಲಿಲ್ಲ. ಸೊ ಹೊಸದಾಗಿ ಸ್ಟಾರ್ಟ್ ಆಗಿರೋ ಬ್ರಾಂಚ್, ಅಲ್ಲಿ ಹೋದ್ಮೇಲೆ ನಿಮ್ಗೆ ಹೇಳ್ತೀನಿ ಎಲ್ಲಿ ಅಂತ. ನನ್ನ ಪ್ರಕಾರ ಈ ಮ್ಯಾಪ್ ನೋಡ್ತಾ ಇದ್ದಾರೆ ಸ್ವಲ್ಪ ದಾಸರಹಳ್ಳಿ ಆ ಕಡೆ ಹೆಸರುಘಟ್ಟ ರೋಡ್ ಕಡೆ ಅಂತ ಅನಿಸ್ತಾ ಇದೆ. ಅಲ್ಲಿ ಹೋದ್ಮೇಲೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ. ನಾನು ಈ ಹೋಟೆಲ್ಗೆ 10-15 ಇಯರ್ಸಿಂದ ಕಸ್ಟಮರು. ಸೊ ಮಂಜುನಾಥ್ ಅಂತ ಓನರು, ಅವರೆಲ್ಲ ಒಂಥರ ಪರಿಚಯ ಆಗ್ಬಿಟ್ಟಿದ್ದಾರೆ ಇವಾಗ. ಸೊ ಬನ್ನಿ ಟ್ರೈ ಮಾಡಿ, ಎಲ್ಲ ಸೇಮ್ ಟೇಸ್ಟ್ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಹೋಗ್ತಾ ಇದೀನಿ. ಸೊ ಊಟದ ಟೈಮ್ ಬೇರೆ, ಒಂದು 2 ಗಂಟೆ ಹಂಗೆ ರೀಚ್ ಆಗ್ತೀನಿ. ಅಲ್ಲಿ ಎಲ್ಲ ಬಿಸಿ ಬಿಸಿ ರೆಡಿ ಇರುತ್ತೆ. ಏನಪ್ಪ ಅಂದರೆ, ಯೂಶಲಿ ಈ ಹೋಟೆಲಲ್ಲಿ ಕಾಲ್ ಸೂಪ್ ಒಂದು ಬೆಳಗ್ಗೆ ಸಿಗುತ್ತೆ, ಒಂದು 7 ಗಂಟೆ ಹಂಗೆ. ಸೊ ಆ ಕಾಲ್ ಸೂಪ್ ಒಂದು ಮಿಸ್ ಆಗ್ಬೋದು. ಬಟ್ ನೋಡೋಣ, ಸ್ವಲ್ಪ ಇದ್ದರೆ ಕಾಲ್ ಸೂಪು ಟ್ರೈ ಮಾಡಬೇಡ. ಆದರೆ ಕಾಲ್ ಸೂಪ್ ಏನಾದರೂ ಬೆಳಗ್ಗೆ ಕುಡಿಯೋಕ್ಕೆ ಮಜಾ. ಇವಾಗ ಊಟ ಮಾಡೋಣ ಜಬರ್ದಸ್ತಾಗೆ. ಹೊಟ್ಟೆ ಬೇರೆ ಹಸಿತಾ ಇದೆ. ಸಂಡೇ ಒಂಥರ ನಾಟಿ ಸ್ಟೈಲ್ ತಿಂದಿಲ್ಲ ಅಂದರೆ ಸಂಡೇನೇ ವೇಸ್ಟು. ಬೇರೆ ಏನು ಬೇಕೋ ಕ್ವಿಸಿನ್ಸ್ ತಿನ್ಬೋದು, ಬಟ್ ಸಂಡೇ ಮಾತ್ರ ಒಂಥರ ನನಗೆ ಚಿಕ್ಕ ವಯಸ್ಸಿಂದ ಆ ಥರ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ಸಂಡೇ ಆದರೆ ಬೆಳಗ್ಗೆ ನಮ್ಮ ಅಪ್ಪ ಕರ್ಕೊಂಡು ಹೋಗ್ತಾಯಿದ್ರು ಮಟನ್ ಅಂಗಡಿಗೆ. ಸಂಡೇ ಬೆಳಗ್ಗೆ ಮಟನ್ ಅಂಗಡಿ, ಚಿಕನ್ ಅಂಗಡಿ ಹೋಗಿಲ್ಲ ಅಂದರೆ ಏನೋ ಒಂಥರ ಕಳ್ಕೊಂಡಂಗೆ. ಅಂಥದ್ರಲ್ಲಿ ಸಂಡೇ ಆಗಿ ಇವತ್ತು ಮಂಡ್ಯ ಮಿಲಿಟ್ರಿ ಹೋಟ್ಲಿಗೆ ಹೋಗ್ತಾ ಇದ್ದೀನಲ್ಲ, ಅದೇ ಒಂಥರ ಮೋಟಿವೇಶನ್. ಸಿಗೋಣ ಹೋಟೆಲಲ್ಲಿ, ಸಾಕು ಮಾತಾಡಿದ್ದು. ಓಕೆ, ಮಂಡ್ಯ ಮಿಲಿಟ್ರಿ ಹೋಟೆಲ್ ನೋಡಿ, ಇಲ್ಲಿ ಎಲ್ಲ ಕಾಣಿಸ್ತಾ ಇದೆಯಾ? ಫೈನಲಿ ರೀಚ್ಡ್. ಹೆಂಗಿದೆ ನೋಡಿ, ಮಾಸಾಗೆ ಫಾಂಟೇ ನೋಡಿ, ಮಂಡ್ಯ ಫಾಂಟ್ ಫುಲ್ ಮಾಸಲ್ಲ. ಸೊ ಮಂಡ್ಯ ಮಿಲಿಟ್ರಿ ಹೋಟೆಲ್ ರೀಚ್ ಆಗಿದ್ದೀವಿ. ಸೊ ಮಂಜುನಾಥ್ ಅವರು ಸರ್, ಇವರೇ ಓನರು, ಯಲಹಂಕ 10 ವರ್ಷದಿಂದ ಪರಿಚಯ. ಸೊ ನೋಡಿ, ಮಂಡ್ಯ ಮಿಲಿಟ್ರಿ ಒಳ್ಳೆ ಮಾಸಾಗಿ ಒಂದು ಒಳ್ಳೆ ಪೋಸ್ಟಲ್ಲಿ ಹಾಕಿದ್ದಾರೆ. ಸೊ ಮಂಜು ಅವರೇ, ಏನೇನು ರೆಡಿ ಇದೆ ಹೇಳಿ ಸರ್. ಇವಾಗ ಫ್ರೆಶಾಗಿ ಪರೋಟ ಸಿಗುತ್ತೆ, CP ಸಿಗುತ್ತೆ, ಮತ್ತು ಮಟನ್ ಚಾಪ್ಸು, ಮಟನ್ ಕುರ್ಮಾ, ಮಟನ್ ಫ್ರೈ, ಬೋಟಿ ಗೊಜ್ಜು, ಮುದ್ದೆ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ನಾಟಿ ಸ್ಟೈಲು ಅಲ್ಲ, ಪ್ಯೂರ್ ನಾಟಿ ಸ್ಟೈಲು ಎಲ್ಲ ಹೋಮ್ ಮೇಡ್. ಯಾವ ಇದು ಜಾಗ ಹೇಳ್ಬೇಕಾದ್ರೆ ಎಲ್ಲಿ ಬರುತ್ತೆ ಇದು? ಜಾಗ ಮಂದಿ ಹೆಸರುಘಟ್ಟ ಮೇನ್ ರೋಡು, ಬಗಲ್ಗುಂಟೆ ಮಾರಮ್ಮನ ದೇವಸ್ಥಾನ ಆಪೋಸಿಟ್ ಆರ್ಚ್ ಆಪೋಸಿಟ್. ಸರ್ ಆರ್ಟ್ ಮಾಡಿ 1 ಮಂತ್ ಆಯಿತು. 1 ಮಂತ್ ಆಯ್ತಾ? ಫಸ್ಟ್ ಬ್ರಾಂಚ್ ಬಂದು ಯಲಹಂಕ ನ್ಯೂ ಟೌನ್ ಇದೆ. ಯಲಹಂಕ ನ್ಯೂ ಟೌನ್ ಬಿಡಿ, ಯಲಹಂಕಲ್ಲಿ ಒಂಥರ ವರ್ಲ್ಡ್ ಫೇಮಸ್ ಮಂಡ್ಯ ಮಿಲಿಟ್ರಿ ಹೋಟ್ಲ್ ಅಂದ್ರೆ. ಸೊ ಹೊರಗಡೆ ಬರ್ತಾ ಇದ್ದಂಗೆ ಘಮ ಏನು ಮಾಡ್ತಾ ಇದ್ದೀರಾ? ಬೋಟಿ ಗೊಜ್ಜು, ಚಿಕನ್ ಕುರ್ಮಾ. ಇದು ಚಿಕನ್ ಕುರ್ಮಾ ನೋಡಿ. ಇದು ನಾಟಿ ಕೋಳಿನೇ ಹಂಗೆ ಅಲ್ಲ, ಒಂಥರ ಸಾರು ಸೂಪರಾಗಿ ಆಗುತ್ತೆ, ಸ್ಮೆಲ್ಲು ಸಖತ್ತಾಗಿರುತ್ತೆ. ಸಾರು ಟೇಸ್ಟ್ ಮೇಯ್ನ್ ಆಗಿ ನಾಟಿ ಕೋಳಿ. ಕಬಾಬು ಬಿಡ್ತಾ ಇದ್ದಾರೆ. ಕಬಾಬ್ 10 ಪೀಸ್ 1 ಪ್ಲೇಟು. 10 ಪೀಸ್ 1 ಪ್ಲೇಟಾ? ಹಾಂ, 1 ಪ್ಲೇಟ್ 10 ಪೀಸ್. ಬೋಟಿ ಸಾರು ಪೆಪ್ಪರ್ ಟ್ರೈ ಮಾಡಿ. ಬಿರಿಯಾನಿ ಮಂಡ್ಯ ಸ್ಟೈಲ್, ಒಳ್ಳೆ ಬಿರಿಯಾನಿ. ಇವಾಗ ಮಟನ್ ಬಿರಿಯಾನಿ ಸ್ವಲ್ಪ ಕೆಂಪಾಗಿ ಬರುತ್ತೆ, ಒಂದು ಸ್ವಲ್ಪ ಕಲರ್. ಮಂಡ್ಯ ಮಿಲಿಟ್ರಿ ಹೋಟೆಲ್ ಫೇಮಸ್ ಕಾಲ್ ಸೂಪು. ಬೆಳಗ್ಗೆ ನೀವು ಕುಡಿತಾ ಇದ್ರೆ ಕಾಲ್ ಸೂಪು ಕಳೆದು ಹೋಗ್ತೀರ. ಧನಿಯಾ ಪೌಡ್ರು. ಸೊ ಧನಿಯಾ ಪೌಡ್ರ್ ಎಲ್ಲ ಹೋಮ್ ಮೇಡ, ರೆಡಿಮೇಡ ಹೋಮ್ ಮೇಡ? ಎಲ್ಲ ಹೋಮ್ ಮೇಡ್. ಧನಿಯಾ ಪೌಡ್ರು, ಚಿಲ್ಲಿ ಪೌಡರು ಹೋಮ್ ಮೇಡು, ಎಲ್ಲ ಹೋಮ್ ಮೇಡ್ ಮಸಾಲ ಹಾಕಿ ಮಾಡೋದಿಲ್ಲ. ಈ ಬ್ರಾಂಚಲ್ಲಿ ಬಾಳೆ ಎಲೆ ಕೊಡ್ತಾ ಇದ್ದಾರೆ, ಅದೊಂಥರ ಸ್ಪೆಷಲ್ಲು. ಅಲ್ಲಿ ಆ ಬ್ರಾಂಚಲ್ಲಿ, ಹಳೆ ಬ್ರಾಂಚಲ್ಲಿ ಒಂದು ಪ್ಲೇಟ್ ಅದ್ರ ಮೇಲೆ ಬಾಳೆ ಎಲೆ ಹಾಕಿ ಕೊಡ್ತಾಯಿದ್ರು. ಇಲ್ಲಿ ಬಾಳೆ ಎಲೆನೇ ಕೊಟ್ಬಿಟ್ಟಿದ್ದಾರೆ.
ಎಲ್ಲ ಐಟಮ್ಗಳು ಬಂದಿದೆ. ಫಸ್ಟ್ ಐಟಮು ಮಟನ್ ಚಾಪ್ಸು, ಸಾಕಾದಾಗ ಕಾಣಿಸ್ತಾ ಇದೆ ಮಟನ್ ಚಾಪ್ಸು. ಮಟನ್ ಚಾಪ್ಸ್ ಅಂದರೆ ಗ್ರೀನ್ ಆಗಿರಬೇಕು, ಗ್ರೀನಾಗಿ ಸಾಕಾದಾಗ. ಸೆಕೆಂಡ್ ಐಟಮ್ಮು ಚಿಕನ್ ಫ್ರೈ. ಆಹಾ, ಚಿಕನ್ ಫ್ರೈ ಅಂದರೆ ಗೊಜ್ಜು ಇರಬೇಕು, ಅವಲ್ಲೇ ಮಜಾ. ಮೂರನೇ ಐಟಮು ಮಟನ್ ಸಾರು, ಮಟನ್ ಮಸಾಲ. ಆಹಾ, ಒಳ್ಳೆ ನಾಟಿ ಸ್ಟೈಲು, ಒಳ್ಳೆ ಚರ್ಬಿ ಪೀಸಲ್ಲಿ ಹಾಕಿ ಸೂಪರಾಗಿದೆ. ನೆಕ್ಸ್ಟ್ ಐಟಮು ನಾಟಿ ಕೋಳಿ ಚಿಕನ್ ಸಾರು, ಹಿಂಗಿರ್ಬೇಕು ನೋಡಿ ಪೀಸ್ಗಳು. ಆಮೇಲೆ ಮಂಡ್ಯ ಸ್ಟೈಲ್ ಫೇಮಸ್ ಮಂಡ್ಯ ಹೋಟ್ಲು ಬಂದರೆ ಮಸ್ಟ್ ಟ್ರೈ ಇದು ಬೋಟಿ ಗೊಜ್ಜು, ಬೋಟಿ ಫ್ರೈ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಒಳ್ಳೆ ಕಬಾಬ್ ಮೇಲೆ ಈರುಳ್ಳಿ ಕೊತ್ತಂಬರಿ ಉದುರಿಸಿ ಚಟ್ನಿ ಹಾಕ್ಕೊಟ್ಟಿದ್ದಾರೆ. ಆ್ಯಂಡ್ ಮೇನ್ ಐಟಮ್ ಮಧ್ಯದಲ್ಲಿ ಇಟ್ಬಿಟ್ಟಿದ್ದಾರೆ, ಮುದ್ದೆ ಪರೋಟ, ಸಿಪಿ ಸಿಲಾನ್ ಪರೋಟ. ಯಾವುದರಿಂದ ಏನು ಸ್ಟಾರ್ಟ್ ಮಾಡೋದು ಓದಾಗ್ತಾ ಇಲ್ಲ. ಫಸ್ಟು ಒಳ್ಳೆ ಮಟನ್ ಚಾಪ್ಸ್ ಪೀಸ್ನ ಫ್ರೈ ಮಾಡೋಣ. ಇದು ಒಳ್ಳೆ ಟೆಂಪ್ಟಿಂಗ್ ಆಗಿ ಸಾಕಾಗಿದೆ. ಪೀಸ್ ನೋಡಿ ಹೆಂಗೆ ಒಂದೇ ಬೈಟಲ್ಲಿ ಇಷ್ಟು ಬಂದ್ಬಿಡ್ತು, ಸಕ್ಕದಾಗಿ ಬಂದಿದೆ. ಒಳ್ಳೆ ಹಸಿರು ಮಸಾಲ ಹಾಕಿ, ಇದು ಮೆಣಸಿನ್ಕಾಯಿದು ಫ್ಲೇವರು ಸೂಪರಾಗಿ ಬರ್ತಾಯಿದೆ. ಮೆಣಸಿನ್ಕಾಯಿ ಫ್ಲೇವರು, ಪುದೀನ, ಕೊತ್ತಂಬರಿ ಎಲ್ಲ ಹಾಕಿ ಸೂಪರಾಗಿ ಮಾಡಿದ್ದಾರೆ. ಹಂಗೆ ಹೇಳಿದ್ರೆ ನೀಟಾಗಿ ಬರ್ತಾಯಿದೆ. ಮಟನ್ ಸಗದಾಗಿ ಬಂದಿದೆ, ಟೆಂಡರ್ ಆಗಿದೆ, ಸಾಫ್ಟಾಗಿ. ಇಲ್ಲಿ ನಮ್ಮದು ಕಂಫರ್ಟ್ ಫುಡ್ ಇದು ಯಲಹಂಕ ಬ್ರ್ಯಾಂಚಲ್ಲಿ. ಇದನ್ನು ಎಷ್ಟು ತಿನ್ಬಿಡಿಯೋ ನನಗೆ ಗೊತ್ತಿಲ್ಲ. ಏನಪ್ಪ ಅಂದರೆ ಬೋಟಿ, ಒಳ್ಳೆ ಬೋಟಿ ಗೊಜ್ಜು. ಸೊ ಸರಿಯಾಗಿ ಒಂದಷ್ಟು ಪೀಸ್ ಇಟ್ಕೊಂಡು ಎಲ್ಲ ಟೈಪು ಬೋಟಿ ಫ್ರೈ ಮಾಡೋಣ. ಕಳೆದೋಗ್ತಿರೋ ಬೋಟಿ ತಿಂದರೆ. ಬೋಟಿ ಇಲ್ಲಿ ಮಸ್ಟ್ ಟ್ರೈ, ಒಳ್ಳೆ ಖಾರವಾಗಿ ಮಾಡಿಕೊಡ್ತಾರೆ. ಬೋಟಿ ನೀಟಾಗಿ ಕ್ಲೀನ್ ಮಾಡಿ ಹಾಕ್ಕೊಡ್ತಾರೆ. ಬೋಟಿದು ಏನು ಬ್ಯಾಡ್ ಎಸೆನ್ಸ್ ಎಲ್ಲ ಏನೂ ಇರೋಲ್ಲ, ಸೂಪರಾಗಿರುತ್ತೆ. ಬಂದು ಬೋಟಿಲಿ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಐಟಮ್ ಒಂದು ಒಳ್ಳೆ ನಾಟಿ ಕೋಳಿ ಮಸಾಲ ರೆಡಿ ಇದೆ, ಚೆನ್ನಾಗಿ ಎತ್ಕೊಂಡು. ಸೊ ಇದು ಮೇನ್ ಏನಪ್ಪ ಅಂದರೆ ಸಾರನ್ನ ಚೆನ್ನಾಗಿ ಎತ್ಕೊಂಡು ತಿಂದರೆ ಮಟನ್ ಹೆಂಗೋ ನಾಟಿ ಕೋಳಿನೂ ಹಂಗೆ. ಸೊ ಆ ಥರ ಬೇಯಿಸ್ಬೇಕು. ಚೆನ್ನಾಗಿ ಬಂದಿಲ್ಲ ಅಂದರೆ ಗಟ್ಟಿ ಇರುತ್ತೆ. ನೀಟಾಗಿ ಬಂದಿದೆ. ಫ್ಲೇವರ್ ನಾಟಿ ಕೋಳಿ ಫ್ಲೇವರ್ ಇದೆಯಲ್ಲ ಸಕ್ಕತ್ತಾಗಿದೆ. ಪ್ಯೂರ್ ನಾಟಿ ಕೋಳಿ ಯೂಸ್ ಮಾಡ್ತಾರಂತೆ, ಸೂಪರ್ ಇದೆ. ಈ ಥರ ಶಾರ್ಪ್ ಮೂಳೆ ಸಿಕ್ಕಿಲ್ಲ ಅಂದರೆ ನಾಟಿ ಕೋಳಿನೇ ಅಲ್ಲ. ಸೊ ನೋಡಿ ಹೆಂಗಿದೆ ಮುಳ್ಳು, ಒಳ್ಳೆ ಶಾರ್ಪಾಗೆ ನಾಟಿ ಕೋಳಿ ಒಳ್ಳೆ ಮುದ್ದೆ ಜೊತೆ ಸಕ್ಕತ್ತಾಗಿರುತ್ತೆ. ಸೊ ನೆಕ್ಸ್ಟು ಮಟನ್ ಮಸಾಲ, ಮಟನ್ ಸಾರು. ಮನೇಲಿ ಮಾಡ್ತೀವಲ್ಲ ಕಲರ್ ನೋಡಿ, ಸೇಮ್ ಮನೇಲಿ ಹೆಂಗೆ ಮಾಡ್ತೀರೋ ಆ ಥರ ಕಲರ್ ಇದೆ. ಯಾಕಂದರೆ ಇವ್ರು ಯೂಸ್ ಮಾಡೋದೆಲ್ಲ ಅವರೇ ರುಬ್ಬಿ ಮಾಡಿರೋಂಥ ಧನಿಯಾ ಪುಡಿ, ಖಾರದ ಪುಡಿ. ಸೊ ಅದೇ ಮೇನ್ ಅಲ್ಲ ಮಟನ್ ಸಾರಿಗೆ. ಚೆನ್ನಾಗಿ ಸಾರಲ್ಲಿ ಎತ್ಕೊಂಡು ಚರ್ಬಿ ಪೀಸೆಲ್ಲ ಇದೆ. ಮುದ್ದೆ ತಿಂತಾಯಿದ್ರೆ ಮುದ್ದೆ ನೆನಪಾಗುತ್ತೆ. ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ನು. ಆ್ಯಂಡ್ ಮಟನ್ನು ಬಾಯಲ್ಲಿ ಇಟ್ಕೊಂಡು ಕರ್ಗೋಯ್ತು. ಆ ಥರ ಒಳ್ಳೆ ನಾಟಿ ಮಟನ್ ಅದು. ಇದು ಒಳ್ಳೆ ಜಾಗದಲ್ಲಿ ಓಪನ್ ಮಾಡಿದ್ರು, ಬಾಗಲಗುಂಟೆಯಲ್ಲಿ. ಈ ಕಡೆ ಎಲ್ಲ ಒಳ್ಳೊಳ್ಳೆ ನಾಟಿ, ಬಾಣಾವರ ಕಡೆ ಎಲ್ಲ ಹೋದರೆ ಒಳ್ಳೆ ನಾಟಿ ಮಟನ್ ಸಿಗುತ್ತೆ. ಮೇ ಬಿ ಅಲ್ಲಿಂದನೇ ತೊಗೊಂಬಂದು ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಮಟನ್ ಟೇಸ್ಟು ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಮಟನ್. ಓಕೆ, ಚಿಕನ್ ಫ್ರೈ ಟೆಂಪ್ಟಿಂಗ್ ಆಗಿ ಸೂಪರಾಗಿ ಕಾಣಿಸ್ತದೆ ನೋಡಿ. ಮಸಾಲ ಒಳ್ಳೆ ಪರೋಟ, ಚಪಾತಿ ಜೊತೆಲ್ಲ ಸಕ್ಕತ್ತು. ಅನ್ನ ರಸಮ್ ಜೊತೆ ಒಳ್ಳೆ ಸೈಡು ಚಿಕನ್ ಫ್ರೈ. ಯಲಹಂಕಾಗಿಂತ ಇದು ಯಾಕೋ ಸಕ್ಕತ್ತು ಇಷ್ಟ ಆಗ್ಬಿಡ್ತಾ ಇದೆ. ಎರಡೂ ಒಂದೇ ಸ್ಟೈಲೇ, ಬಟ್ ಇಲ್ಲಿ ಯಾಕೋ ಸ್ವಲ್ಪ ಜಾಸ್ತಿ ಈ ಬ್ರಾಂಚಲ್ಲಿ ಯಾಕೋ ಸ್ವಲ್ಪ ಜಾಸ್ತಿ ಚೆನ್ನಾಗಿದೆ ಅನಿಸ್ತಾ ಇದೆ. ಅನ್ನೋದ ಯಲಹಂಕಲ್ಲಿ ಚೆನ್ನಾಗಿಲ್ಲ ಅಂತಲ್ಲ. ಯಲಹಂಕಲ್ಲಿ ಹೋಗಿ ಕೇಳಿ ನೋಡಿ, ಯಾರನ್ನಾದ್ರು ಯಲಹಂಕ ಲೋಕಲ್ನ ಕೇಳಿ ನೋಡಿ. ಮಂಡ್ಯ ಮಿಲ್ಟ್ರಿ ಹೋಟ್ಲಾದ್ರೆ ಒಂಥರ ಎಮೋಷನ್. ಸೊ ಎಲ್ಲನೂ ಟ್ರೈ ಮಾಡಾಯಿತು. ಕಬಾಬನ್ನು ಟ್ರೈ ಮಾಡಿದ, ಕಬಾಬ್ ಆಮೇಲೆ ಮಾಡೋಣ. ಇದೆಲ್ಲ ಟೆಂಪ್ಟ್ ಆಗ್ತದೆ ಈ ಕಾಂಬಿನೇಷನ್ನು. ಮುದ್ದೆ ಇಲ್ಲ ಅಂದರೆ ಇನ್ಕಂಪ್ಲೀಟು. ಸೊ ಮುದ್ದೆ ಒಂದು ಬೈಟ್ ತೊಗೊಳ್ಳೋಣ. ಯಾವ್ದು ಫಸ್ಟ್ ಟ್ರೈ ಮಾಡ್ತೀರಾ ಅಂತ ಕೇಳಿದ್ರೆ ನನಗೆ ಮಟನ್ ಸಾರು. ಇದು ಸೇಮ್ ನಮ್ಮ ಮನೇಲಿ ಮಾಡೋ ಥರನೇ ಇದೆ. ಇದು ಚೆನ್ನಾಗಿ ಎದ್ಕೊಂಡು ಗುಳುಮ್ ಅಂತ ಹೊಟ್ಟೈತೆ ಹಂಗೆ. ಮುದ್ದೆ ಸಾಫ್ಟಾಗಿದೆ, ಸೂಪರಾಗಿದೆ. ಆ್ಯಂಡ್ ಅದ್ರ ಜೊತೆ ಒಂದು ಒಳ್ಳೆ ಸಾರು ಎತ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲ. ಮಟನ್ ಸಾರು, ಚಾಪ್ಸ್
ಮಟನ್ ಚಾಪೀಸ್. ಸೊ ಎಷ್ಟು ಸಾಫ್ಟಾಗಿದೆ ಅಂದರೆ ಮುದ್ದೆ ಸಾಫ್ಟಾಗಿದೆ, ಚೆನ್ನಾಗಿ ಎದ್ಕೊಂಡು. ಹಸಿರು ಮಸಾಲ ಹೆಂಗಿದೆ ಅಂದರೆ ಹಂಗಿದೆ, ಅಲ್ಟಿ. ಚೆನ್ನಾಗಿ ಒಂದು ಪರೋಟ ಸಿಪಿ ತಗೊಂಡು ನಾಟಿ ಕೋಳಿ ಜೊತೆ ಎತ್ಕೊಳ್ಳೋಣ ಸಕ್ಕತ್ತಾಗಿ. ಪರೋಟ ಯಾವತ್ತಿದ್ರು ಚಿಕನ್ ಕರಿ ಜೊತೆ ಕಾಂಪ್ಲಿಮೆಂಟ್ ಮಾಡೋದು. ಚೆನ್ನಾಗಿ ಎತ್ಕೊಬೇಕು ಪರೋಟ ತಿನ್ನೋದು ಅಂದರೆ ಹಿಂಗೆ ಚೆನ್ನಾಗಿ ಎತ್ಕೊಬೇಕು ಸರ್, ಸರಿಯಾಗಿ ಎತ್ಕೊಂಡು. ಪರೋಟ ಇದು ಕಾಂಬಿನೇಷನ್. ಪರೋಟನ ಬೋಟಿ ಜೊತೆ ತಿಂದು ಹೋದ್ರೆ ಹಿಂಗೆ ಚೆನ್ನಾಗಿ ಬೋಟಿ ಪೀಸ್ ಹಿಂಗೆ ಎತ್ಕೊಂಡು ರಿಚ್ ಬೈಟ್ ತೊಗೊಳ್ಳೋಣ. ಬೋಟಿ ಯು ಬ್ಯೂಟಿ ನೆಕ್ಸ್ಟ್ ಲೆವೆಲ್. ಚಟ್ನಿ ಜೊತೆ ಎತ್ಕೊಂಡು ಖಾರವಾಗಿ. ಸೈಡ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಗೊತ್ತಲ್ಲ ಸೈಡ್ಸ್ ತಿನ್ನೋರು ಯಾರಂತ, ಅವ್ರಿಗಿದು ಹಬ್ಬನೇ ನೋಡಿ. ಇದು ಮಟನ್ ತಿನ್ನೋ ಲಕ್ಷಣ. ಅದು ಒಳ್ಳೆ ಚಾಪ್ಸ್ ಪೀಸ್ನ ಸರಿಯಾಗಿ ಎಳೆಯಬೇಕು. ಮುದ್ದೆ ಅಥವಾ ಪರೋಟ ಏನೇ ತೊಗೊಳ್ಳಿ, ಇದು 2 ಕರಿ ಕೊಡ್ತಾರೆ. ಇದಕ್ಕೆ ಸಪ್ರೇಟ್ ಫ್ಯಾನ್ ಬೇಸೇ ಇದೆ ಯಲಹಂಕಲ್ಲಿ. ಒಂದೊಂದು ಬೈಟು ಎಂಜಾಯ್ ಮಾಡಿ ತಿಂತಾಯಿದ್ದೀನಿ. ಐ ಮೀನ್ ಇಟ್. ಮನೆ ಊಟ ಮಿಸ್ ಮಾಡ್ಕೊಳ್ಳಲ್ಲ ನೀವು ತಿಂದರೆ, ಆ ಲೆವೆಲಲ್ಲಿ ಅದು.